ಏನಾಯ್ತು ಕಾವೇರಿ ಆಫೀಸ್ನಲ್ಲಿ? ಅದೇನು ಅಂತ ನಾನು ಹೇಳ್ತೀನಪ್ಪ. ಬೆಳಿಗ್ಗೆ ಇದೇ ರೀತಿ ಮಿಸ್ಟೇಕ್ ಆಗಿ ಒಂದು ಫೈಲ್ ನಮಗೆ ಸಿಕ್ಕಿತ್ತು. ಅದರಲ್ಲಿ ಫಸ್ಟ್ ಪೇಜು ಇವಳ ಸಿಗ್ನೇಚರ್ ಇತ್ತು. ಅದು ಬಿಸ್ನೆಸ್ ಅಪ್ರೂವಲ್ ಪೇಜ್. ಆಮೇಲೆ ಫಂಡ್ ರಿಲೀಸಿಂಗ್ ಪೇಜ್ ಯಾವ್ದ್ರಲ್ಲಿ ಅವಳ ಸಿಗ್ನೇಚರ್ ಇರಲಿಲ್ಲ. ಅದು ನಮಗೆ ಗೊತ್ತಾಗ್ಲಿಲ್ಲ. ಅದಕ್ಕೆ ನೋಡ್ಕೊಂಡು ಸೈನ್ ಮಾಡ್ಬೇಕಲ್ವಾ ಅಂತ ಜಗಳ ಮಾಡಿದ್ವಿ ಅಷ್ಟೇ. ಈಗ ಇದಕ್ಕೆ ಸೈನು ಮಾಡಿದಾಳೆ, ಫಂಡು ರಿಲೀಸ್ ಆಗಿದೆ. ಒಂದ್ಸಲ ವಾರ್ನಿಂಗ್ ಕೊಟ್ಟಿದ ಮೇಲೂ ಅದೇ ತಪ್ಪು ಮಾಡಿದಾಳೆ ಅಂದ್ರೆ ಕಂಪನಿಗೆ ಎಷ್ಟು ಲಾಸ್ ಆಗಲ್ಲ? ಸಾರಿ ಸರ್, ನನ್ನಿಂದ ಮಿಸ್ಟೇಕ್ ಆಗಿದೆ. ನಾಳೆನೇ ಇದನ್ನ ರೆಕ್ಟಿಫೈ ಮಾಡಿ ಹೆಚ್ಚಿಗೆ ಪೇಮೆಂಟ್ ಹೋಗಿರೋ ರೈತರ ಹತ್ರ ಮಾತಾಡಿ ಅದನ್ನ ನೆಕ್ಸ್ಟ್ ಪೇಮೆಂಟಲ್ಲಿ ಲೆಸ್ ಮಾಡಿಸ್ತೀನಿ. ಇವಾಗ ಹೋಗಿ ಅವ್ರ ಹತ್ರ ಎಲ್ಲ ಬೇಡ್ಕೊಂಡು ನಮ್ಮ ಕಂಪನಿ ರೆಪ್ಯುಟೇಷನ್ನ ಮತ್ತೆ ಹಾಳು ಮಾಡಬೇಕು ಅಂತಿದ್ಯಾ? ನೋಡಿ, ಕಂಪನಿ ಅಂದಮೇಲೆ ಅಲ್ಲಿ ಕೋಟ್ಯಾಂತರ ರೂಪಾಯಿ ಟ್ರಾನ್ಸಾಕ್ಷನ್ಸ್ ನಡೀತಾ ಇರಬೇಕಾದ್ರೆ ಒಂದು ಚಿಕ್ಕ ಪುಟ್ಟ ಮಿಸ್ಟೇಕ್ಸ್ ಆಗೇ ಆಗತ್ತೆ. ಅದನ್ನ ಸರಿಪಡಿಸ್ಕೊಳ್ಳೋದಿಕ್ಕೆ ಅವಕಾಶನೂ ಇರುತ್ತೆ. ನಾನು ಸಾರಿ ಕೇಳ್ತಿದ್ದೀನಿ ಅಂದ ಮಾತ್ರಕ್ಕೆ ಎಲ್ಲ ತಪ್ಪು ನಂದೇ ಅಂತ ಅರ್ಥ ಅಲ್ಲ. ಈ ಫೈಲ್ ನನ್ನ ಕೈಗೆ ಹೇಗೆ ಬಂತು, ಇದನ್ನ ನಾನು ಯಾವಾಗ ಸೈನ್ ಮಾಡಿದೆ ಅನ್ನೋದು ಆಫೀಸಲ್ಲಿರೋ CCTVನ ಚೆಕ್ ಮಾಡಿದ್ರೆ ಎಲ್ಲ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಅಲ್ಲಪ್ಪ, ನಾವು ಕೇಳಿದ ಪ್ರಶ್ನೆ ಏನು, ಅವಳು ಹೇಳಿದ ಉತ್ತರ ಏನು, ಒಂದಕ್ಕೊಂದು ಸಂಬಂಧನೇ ಇಲ್ಲ. ನೀವು ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇದ್ದೀರಲ್ಲಪ್ಪ. ಇವಾಗ ಆಗಿರೋದು ದೊಡ್ಡ ಲಾಸು. ಇನ್ನು ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಕಾವೇರಿಯ ವಿಷಯನ ರೆಕ್ಟಿಫೈ ಮಾಡ್ತೀನಿ ಅಂತ ಹೇಳಿದ್ಲಲ್ಲ, ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ. ಅಲ್ಲ ಮಾವ. ಮಲ್ಲಿಕಾ, ಇಲ್ಲಿಗೆ ಬಿಟ್ಬಿಡಿ ಅಂತ ಹೇಳಿದ್ನಲ್ಲ. ಏನೇ ಇವಳು CCTV ನೋಡ್ತೀನಿ ಅಂತ ಹೆದರ್ಸ್ತಿದ್ದಾಳೆ. ಹಾಗಾದ್ರೆ ಡಾಕ್ಯುಮೆಂಟ್ಸ್ ಇಟ್ಟಿದ್ದು ನಾವೇ, ಸೈನ್ ಮಾಡಿಸಿದ್ದು ಎಲ್ಲ ಗೊತ್ತಾಗ್ಬಿಡುತ್ತಾ? ಏನು ಗೊತ್ತಾಗಲ್ಲ, ಸುಮ್ಮನೆ ಇರ್ರಿ. ಆ ಡಾಕ್ಯುಮೆಂಟಲ್ಲಿರೋ ಫೈಲೇ ಬೇರೆ, ಇಲ್ಲಿರೋ ಫೈಲೇ ಬೇರೆ. ಹಾಗಾಗಿ ಗೊತ್ತಾಗೋದಕ್ಕೆ ಚಾನ್ಸೇ ಇಲ್ಲ. ಗೊತ್ತಾಗದೆ ಇದ್ರೆ ಅಷ್ಟೇ ಸಾಕು. ಅತ್ಗೆ, ಏನ್ ಅತ್ಗೆ ಇದು? ಮಾವ ಕಾವೇರಿ ಕಡೆನೆ ಅಂತ ಅನ್ನಿಸ್ತಾ ಇದೆ. ಅಲ್ಲ, ನಾವೆಲ್ಲ ಅಷ್ಟು ಕಷ್ಟಪಟ್ಟು ಕಂಪನಿಗೆ ಲಾಸ್ ಅಂತ ತೋರಿಸಿ ಒಂದ್ ಲೆವೆಲ್ಗೆ ನಾವು ಗೆದ್ವಿ ಅಂತ ಅನ್ಕೊಂಡ್ರೆ ಮಾವನ್ ಮುಂದೆ ಸೋತ್ವಿ. ಬಿಸ್ನೆಸ್ ಅಂತ ಬಂದಾಗ ಅಪ್ಪ ಯಾರನ್ನೂ ನೋಡ್ತಿರ್ಲಿಲ್ಲ. ಸರಿ ತಪ್ಪು ಲಾಭ ನಷ್ಟ ಅಷ್ಟೇ ನೋಡ್ತಾ ಇದ್ರು. ಯಾರು ತಪ್ಪು ಮಾಡಿದ್ರು ಅವ್ರ ಮೇಲೆ ಸ್ಟ್ರಿಕ್ಟ್ ಆಕ್ಷನ್ ತಗೋತಾ ಇದ್ರು. ಆದ್ರೆ ಇವತ್ತು ಸೈನ್ ಮಾಡಿದ್ಯಾ ಅಂತ ಒಂದು ಪ್ರಶ್ನೆ ಕೇಳೋದು ಬಿಟ್ರೆ ಬೇರೆ ಏನೂ ಮಾತಾಡಿಲ್ಲ. ಇದನ್ನ ನೋಡಿದ್ರೆ ನಂಗೆ ತುಂಬಾ ಆಶ್ಚರ್ಯ ಆಗ್ತಿದೆ. ತೇಜು, ಅವ್ರು ಈ ರೀತಿ ಬದಲಾಗಿ ತುಂಬಾ ದಿನ ಆಯ್ತು. ಅವ್ರಿವಾಗ ವಿಶ್ವಾಂಬರ ಗ್ರೂಪ್ ಆಫ್ ಕಂಪನೀಸ್ ಓನರ್ ಇದ್ರಲ್ಲ, ಆ ಪರಶುರಾಮ್ ಅಲ್ಲ. ಕಾವೇರಿನ ಮದ್ವೆ ಆಗಿರೋ ಅವಳ ಗಂಡ ಪರಶುರಾಮ್ ಆಗಿ ಬದಲಾಗಿದ್ದಾರೆ. ಮೊದಲಿದ್ದ ಪರಶುರಾಮ್ಗೆ ಕಂಪನಿ, ಎಂಪ್ಲಾಯೀಸ್ ಎಲ್ಲ ಸ್ಟಾಫು ಈಕ್ವಲ್ ಇದ್ರು. ಯಾರೇ ಒಂದು ತಪ್ಪು ಮಾಡಿದ್ರೆ ಆನ್ ದಿ ಸ್ಪಾಟ್ ಅದನ್ನ ಅವ್ರಿಗೆ ತೋರಿಸಿ ಈ ತರ ತಪ್ಪು ಮಾಡಬಾರ್ದು ಅಂತ ರೆಕ್ಟಿಫೈ ಮಾಡ್ತಿದ್ರು. ಯಾಕೆ ಹೇಳು, ಈ ತರ ಚಿಕ್ಕ ಚಿಕ್ಕ ತಪ್ಪು ಮುಂದೆ ದೊಡ್ಡ ತಪ್ಪು ಆಗ್ಬಾರ್ದು ಅಂತ. ಆದ್ರೆ ಇವಾಗಿರೋ ಪರಶುರಾಮ್ಗೆ ನೋ, ನಥಿಂಗ್. ಈಗ ಕಾವೇರಿ ಇಷ್ಟು ದೊಡ್ಡ ತಪ್ಪು ಮಾಡಿದಾಳೆ ಅಂತ ನಾವು ಪ್ರೂಫ್ ಸಮೇತ ಅವ್ರಿಗೆ ತೋರ್ಸಿದ್ರು ಹಿ ಇಗ್ನೋರ್ಡ್ ಇಟ್, ಸುಮ್ಮನೆ ಹೊರಟೋದ್ರು. ಅಲ್ಲ ಅತ್ಗೆ, ಈ ಮಾವ ಮಾಡ್ತಿರೋದ್ ನೋಡಿದ್ರೆ ನಾವೊಂದ್ ಪಕ್ಷ ಕಾವೇರಿ ಹಾಕಿರೋ ಚಾಲೆಂಜ್ ಅಲ್ಲಿ ಗೆದ್ರು ಕೂಡ ಅವಳನ್ನ CEO ಪೋಸ್ಟ್ ಇಂದ ಇಳಿಸ್ಬೇಕಾದ್ರೆ
ಮಾವ ಬಂದು ಅವಳ ಪರ ನಿಂತು ಮಾತಾಡಿದ್ರೆ ನಾವೇನ್ ಮಾಡೋದು?